ತಾಯಿ ತಂದೆಯರ ಸ್ಮರಣೆಯನ್ನ ಅನುಗಾಲ ಅನವರತ ಮಾಡೋಣ. ಯಾಕೆಂದ್ರೆ 1000 ದೇವರುಗಳನ್ನ ನಾವು ಪೂಜೆ ಮಾಡಿದ್ರು ಸಿಗದೆ ಇರತಕ್ಕಂಥ ಫಲ ನಮ್ಮ ಹೆತ್ತ ತಾಯಿ ತಂದೆಯರನ್ನ ಪಾದ ಪೂಜೆ ಮಾಡಿದ್ರೆ ಸಿಗುತ್ತಂತೆ ನೋಡಿ. ಯಾಕೆ ಅಂದ್ರೆ ನೋಡಿ, ಮೊನ್ನೆ ನಡೆದಂತ ಒಂದು ಘಟನೆ ನೀವೆಲ್ಲ ನೋಡಿರ್ಬಹುದು. ನಮ್ಮನ್ನ ಸಾಕಿ ಸಲಹುವಾಗ ಆ ತಾಯಿ ತಂದೆ ಯಾವತ್ತಾದ್ರೂ ಅಸಹ್ಯ ಪಟ್ಕೊಂಡಿದ್ದಾರ? ನನ್ನ ಮಗ ಸತ್ತೋಗ್ಲಿ ಅಂತ ಯಾವ ತಾಯಿನಾದ್ರೂ ಅನ್ಕೊಂಡಿದ್ದಾಳ? ಯಾವ ತಂದೆನಾದ್ರೂ ಅಂತಾನ? ಇಲ್ಲ. ಅಪ್ಪ ದೇವ್ರೆ, ನನಗೆ ಆಯುಸ್ ಕಡಿಮೆ ಮಾಡ್ಬೇಕಾರೆ ನನ್ನ ಮಗನಿಗೆ ಆಯುಸ್ ಕೊಡಪ್ಪ, ನನ್ನ ಮಗಳಿಗೆ ಆಯುಸ್ ಕೊಡಪ್ಪ ಅಂತಾರೆ. ಇದು ತಾಯಿ ತಂದೆಯರಿರ್ತಕ್ಕಂಥ ಬಹುದೊಡ್ಡ ಸಂಸ್ಕಾರ ಮತ್ತೆ ಬಹುದೊಡ್ಡ ಆನಂದವಾದ ಮಾತು ಈ ಜಗತ್ತಿನೊಳಗಡೆ. ಅದಕ್ಕಾಗಿ ನೋಡಿ, ಮೊನ್ನೆ ಮೈಸೂರು ಜಿಲ್ಲೆನಲ್ಲಿ ಒಂದು ಹುಡುಗ ಅಪ್ಪನ LIC ದುಡ್ಡು ಬೇಕಾಗಿತ್ತು. ಅಪ್ಪ ಒಂದು 20 ಲಕ್ಷಕ್ಕೆ LIC ಮಾಡಿಸಿದ್ನಂತೆ. ಕೇಳಿಸ್ಕೊಳ್ಳಿ ದಯಮಾಡಿ. ಅಣ್ಣ ಸ್ವಲ್ಪ ನಿಲ್ಸಿ, 10 ನಿಮಿಷ ನಿಲ್ಸಿ ಅಣ್ಣ. ಕೇಳಿಸ್ಕೊಳ್ಳಿ ಈ ಕಡೆಗೆ. ಅಪ್ಪ LIC ಮಾಡಿಸಿದ್ದಪ್ಪ, ನಿಜವಾಗಿ ನಡೆದಿರೋ ಘಟನೆ ಇದು. ಈ ಮಗ ಕುಡಿದು ಜೂಜಾಡಿ ಇಸ್ಪಿಟಾಡಿ ಏನೇನೋ ಮಾಡಿ ಕೆಟ್ಟವನಾಗಿ ನಿಂತಿದ್ದ. ರಿಪೇರಿ ಮಾಡೋಕ್ಕಾಗದೇ ಇರೋಷ್ಟು ಕೆಟ್ಟೋಗಿದ್ದ ಮಗ. ಅದಕ್ಕೆ ಕಾರಣ ಯಾರು ಗೊತ್ತಾ? ಅವ್ರ ಅಪ್ಪ ಅವನ್ನೇ ಕಾರಣ. ಹೆಂಗೆ ಅಂತೀರಾ? ಮಗ ಕುಡ್ಕ ಬಂದಾಗ ಜೋರಾಗಿ ಒದ್ದು ಮನೆಯಿಂದ ಆಚೆಗೆ ತಳ್ಳಿ, ಬೋಳಿ ಮಗನೆ ಕುಡಿಬೇಡ ಕಣೋ, ನಮ್ಮ ವಂಶದ ಗೌರವ ಏನು ಹಿಂಗೆ ಕುಡ್ಕ ನಿಂತಿದ್ಯಲ್ಲ, ಜೂಜಾಡ್ಕ ನಿಂತಿದ್ಯಲ್ಲ, 5-6 ಎಕರೆ ಜಮೀನದೆ ದುಡ್ಕ ನಿಂತಿರುವಂತ ಅಪ್ಪವ ಸರಿಯಾಗಿ ಅವನು ಬುದ್ಧಿ ಕಲಿಸಿದ್ರೆ ಅವನು ಹೋಯ್ತಿರ್ಲಿಲ್ಲ. ದಿನೇ 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 ಅವನ್ ಚೆಂಗ್ಲಾಡಕ್ ಬಿಟ್ರು, ಇವನು ಚೆಂಗ್ಲ್ ಕಲ್ತ್ಕೊಂಡ. ಅವ್ರ ಅಪ್ಪನ ಬಂದು ದುಡ್ಡು ಕೇಳ್ದ, ನನಗೆ 2 ಲಕ್ಷ ಸಾಲ ಬೇಕು, ದುಡ್ಡು ಬೇಕು, ಸಾಲ ತೀರಿಸ್ಬೇಕು ಅಂದ. ಅವರಪ್ಪ ಎಲ್ಲಿ ತತ್ತಾನೆ ದುಡ್ಡ? ಯಾರೋ ಒಬ್ಬ ಕಿರಾತಕ ಹುಡುಗ ಹೇಳ್ಕೊಟ್ಬಿಟ್ಟ, ನಿಮ್ಮ ಅಪ್ಪನ ಸಾಯಿಸ್ಬಿಟ್ರೆ ಅವನು LIC ದುಡ್ಡು ಬಂದ್ಬಿಡ್ತದೆ ಕಲ, 15-20 ಲಕ್ಷ ಸಾಯಿಸ್ಬಿಡ್ಲಾ, ನೀನ್ ಬೇಕಾದಂಗೆ ತಿರ್ಗಾಡಬಹುದು ಅಂತ. ಕೇಳಿಸ್ಕೊಳ್ಳಿ ದಯಮಾಡಿ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತೇನೆ. ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕಲಿಸ್ತೇ ಹೋದ್ರೆ ಅದು ನಮಗೆ ಮುಳುವಾಗುತ್ತೆ ಅನ್ನೋದಕ್ಕಿಂತ ಸಾಕ್ಷಿ. ಏನ್ ಮಾಡ್ದ ಅಪ್ಪ? ಪಂಚಾಯತಿ ಆಫೀಸಲ್ಲಿ ನೀನ್ ಕರಿತಾವ್ರೆ, ಹೋಗಿ ನೋಡ್ಕಬ ಅಂತ ಮುಂದ್ಗಡೆ ಕಳಿಸ್ತ. ಅಪ್ಪ ನಡ್ಕೊಂಡು ಆ ಬಿಸಿಲಲ್ಲಿ ನಡ್ಕೊಂಡು ಕಾಡದಾರಿಲಿ ಪಂಚಾಯತಿ ಆಫೀಸ್ಗೆ ಹೋಯ್ತಾ ಇದ್ದ. ಹಿಂದ್ಗಡೆಯಿಂದ ಕೂಟ್ರಲ್ಲಿ ಬಂದ ಮಗ ಏನ್ ಮಾಡ್ದ? ಒಂದು ಸರಿಯಾದ ಆರ್ಯ ತಕೊಂಡು ಅಪ್ಪನ ತಲೆಗೆ ಡಮಾರ್ ನೋಡ್ದ. ಅಪ್ಪ ರಕ್ತ ಕಕ್ಕಿ ಅಲ್ಲೇ ಸತ್ತೋಗ್ಬಿಟ್ಟ ಅಪ್ಪ. ಆಮೇಲೆ ಮಗ ಮಾಡ್ದಂತ ಘನಕಾರ ಏನ್ ಗೊತ್ತಾ? ಒಂದು ಸೇತುವೆ ಹತ್ರ ತಳ್ಳಿಬಿಟ್ಟು ಯಾವ್ದೋ ಬಸ್ ಗುದ್ಕೊಂಡಾಗದೆ ಸ್ವಾಮಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ. ನೋಡಿ, ಆಕ್ಸಿಡೆಂಟ್ ಆದ್ರೆ ಯಾರು ಕಂಪ್ಲೇಂಟ್ ಕೊಡೋದಿಲ್ಲ ತಕ್ಷಣಕ್ಕೆ. ಮೊದಲು ಅವನ ಆಸ್ಪತ್ರೆಗೆ ಸೇರಿಸೋದು ಏನೋ ಒಂದು ಮಾಡ್ತಾರೆ. ಸ್ವಂತ ಮಗನೇ ಬಂದು ಆಸ್ಪತ್ರೆಗೆ ಇದೇನೋ ಆಕ್ಸಿಡೆಂಟ್ ಆಗೋದೆ ಸ್ವಾಮಿ ಅಂತೇಳಿ ಕಂಪ್ಲೇಂಟ್ ಕೊಡುವಾಗ ಪೊಲೀಸ್ನವ್ರಿಗೆ ಅನುಮಾನ ಬಂತು. ಆ ಮಗನ್ನ ವಿಚಾರಣೆಗೊಳಪಡಿಸಿದ್ರು. ಆ ಮಗ ಕೊನೆಗೆ ನಾನೇ ಸಾಯಿಸ್ತೆ ಸ್ವಾಮಿ ಅಂತ ಒಪ್ಪಿಕೊಂಡ. ಮಾಡಿದ ಕರ್ಮ ಎಲ್ಲೋಗತ್ರವ್ವ? ಅವನೇನ್ ಬದುಕದ್ನ? ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದ್ರು. ಆ ಜೈಲ್ ಒಳಗಡೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಯಾವ ದುಡ್ಡು ಸಿಕ್ತವ ಅವನ ಕೈಗೆ? ಯಾವ ದುಡ್ಡು ಸಿಕ್ತು? ಮಕ್ಕಳಿಗೆ ಹೇಳ್ಕೊಡಿಯವ್ವ, ತಂದೆ ತಾಯಿಗಳನ್ನ ಸಾಯಿಸೋದ್ರಿಂದ ನಿಮ್ಮ 5 ನಿಮಿಷದ ಮೋಜು ಕಳಿಬೋದೇ ವಿನಃ ಅವ್ರನ್ನ ವಾಪಸ್ ತರಕ್ಕಾಗುತ್ತೇನ್ರವ? ವಾಪಸ್ ತರಕ್ಕಾಗತ್ತಾ? 1000 ಜನ ಹೆಂಡತಿ ತರಬಹುದು ಈಗ ತಕ್ಷಣಕ್ಕೆ. ಆದ್ರೆ ಎತ್ತ ತಾಯಿ ತಂದೆಯನ್ನ ಯಾವತ್ತು ತರ್ಲಿಕ್ಕೆ ಆಗುದಿಲ್ಲವ್ವ. ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ರೋ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಕಂಡ್ರೋ. ಮಕ್ಕಳು ಕೆಟ್ಟ ದಾರಿ ಹಿಡಿತಾ ಇದ್ದಾರೆ. ಜೂಜು ಆಟ, ಕುಡ್ತಾ, ಅವರ ಮೋಜು ಮಸ್ತಿ. ಮನೆಗೇನಾದ್ರೂ ಅವ್ರು ಲೇಟ್ ಆಗಿ ಬಂದ್ರೆ ನೀವು ಪ್ರಶ್ನೆ ಮಾಡ್ರವ್ವ. ಬೇಡ ಕಂಡ್ರೋ, ಕುಡಿಯೋದು ನಮ್ಮ ಸಂಸ್ಕೃತಿ ಅಲ್ಲ.
ಮನೇಲಿ ನೆಮ್ಮದಿಯಾಗಿ ಊಟ ಮಾಡಿ ದುಡಿಮೆ ಮಾಡಪ್ಪ, ಸಂಪಾದನೆ ಮಾಡೋ, ಜೀವನದಲ್ಲಿ 4 ಜನಕ್ಕೆ ಅನ್ನ ಹಾಕುವಂತ ಕೆಲಸ ಮಾಡುವಂತ ಮಕ್ಕಳಿಗೆ ಹೇಳ್ಕೊಡಿ. ಇವತ್ತು ಮಕ್ಕಳು ಹೆಂಗಾಗ್ತಾ ಇದ್ದಾರೆ ಅಂದ್ರೆ ನೋಡಿ, ಒಂದು ಮಗುವನ್ನ ಬೆಳೆಸೋದಿಕ್ಕೆ ತಾಯಿ ಎಷ್ಟೆಲ್ಲ ಕಷ್ಟ ಬೀಳ್ತಾಳವ್ವ, ಎಷ್ಟೆಲ್ಲ ಕಷ್ಟ ಬೀಳ್ತಾರೆ. ನನ್ನ ಮಗ ಆಯ್ತಾನೆ ಅಂತ ತಾನೆ. ನೋಡಿ, ನಾಗಮಂಗಲ ತಾಲೂಕು ಆ ಕಾಳೇನಹಳ್ಳಿ ಅಂತ ಅನ್ನುವಂತ ಊರಿನಲ್ಲಿ 16 ವರ್ಷದ ಹುಡುಗಿನ ಒಂದು ಹುಡುಗ ಲವ್ ಮಾಡ್ತಾವನೆ. ಅವಳಿಗಿನ್ನೂ 18 ಆಗಿಲ್ಲ, 16 ವರ್ಷದ ಹುಡುಗಿ. ಅವ್ರ ಮನೆಯಲ್ಲಿ ಮದುವೆ ಮಾಡ್ಕೊಡೋದಿಲ್ಲ, ಈಗಲೇ ಅವಳಿಗೆ 16 ವರ್ಷಕ್ಕೆ ಮದುವೆ ಬೇಡ ಅಂದ್ರು. ಈ ಮುಂಡೆ ಮಗ ಏನ್ ಮಾಡ್ದ, ಈ ಕಲ್ಲು ಸಿಡಿಸ್ತಾರಲ್ಲ, ಜಿಲೆಟಿನ್ ಕಡ್ಡಿಗಳವಲ್ಲ, ಮೈಕ್ ಕಟ್ಕೊಂಡು ಅದಕ್ಕೆ ಬೆಂಕಿ ಹಸ್ಕೊಬಿಟ್ಟು ಬ್ಲಾಸ್ಟ್ ಮಾಡ್ಕೊಬಿಟ್ಟ. ನೋಡ್ಲಿಲ್ವ ನೀವು ಯೂಟ್ಯೂಬಲ್ಲಿ? ನೋಡ್ಲಿಲ್ವ ಮೊನ್ನೆ ದಿನ? ಛಿದ್ರವಾಗೋಯ್ತು ದೇಹ. ಒಬ್ಬನೇ ಮಗ, ತಾಯಿ ತಂದೆ ಗೋಳಾಟ ಕೇಳೋರು ಯಾರವ? ಯಾಕೆ